ಹಲೋ ಹಾಯ್ ಫ್ರೆಂಡ್ಸ್, ನಾನು ಚಂದ್ರು ಮಾತಾಡ್ತಾ ಇರೋದು. ಇವತ್ತು ಕ್ವಾಡ್ಸ್ ಕಂಪ್ನಿ ಆ್ಯಪಿಂದ ನಾನು ಒಂದು ಸ್ಪಾಟ್ ವೆಲ್ಡಿಂಗ್ ಬೋರ್ಡ್ ಬುಕ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಯಾವ ಥರ ಕ್ವಾಲಿಟಿ ಇದೆ ಅಂತ ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ. ಈಗ ಅದನ್ನ ಅನ್ಬಾಕ್ಸ್ ಮಾಡೋಂಥ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಕ್ವಾಲಿಟಿ ಇದೆ, ಇದರಲ್ಲಿ ಟ್ರಸ್ಟ್ ಇದೆಯಾ, ಇದು ಆ್ಯಪು ಇದರಿಂದ ಮಾಡ್ಬೋದಾ ಅನ್ನೋದು. ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಓನ್ಲಿ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಜೆನ್ಯೂನೆಟು ಬೋರ್ಡ್ ಕ್ವಾಲಿಟಿ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಬಾಕ್ಸು ಪರವಾಗಿಲ್ಲ, ನಾರ್ಮಲಾಗಿ ಒಳ್ಳೆ ಕ್ವಾಲಿಟಿನೇ ಬಾಕ್ಸ್ ಯೂಸ್ ಮಾಡಿದ್ದಾರೆ. ಇವಾಗ ನಾನು ಖಾಲಿ ಬಾಕ್ಸು ಇದೆ ಪ್ರಾಡಕ್ಟು. ನೋಡಿ, ಎಲ್ಲ ಐಟಮ್ ಇದರಲ್ಲೇ ಇದೆ, ಯಾವುದು ಮಿಸ್ ಆಗಿಲ್ಲ. 2 ಸ್ಪಾಟ್ ವೆಲ್ಡ್ ಮಾಡ್ತಕ್ಕಂಥ ನಾಬ್ ಕೊಟ್ಟಿದ್ದಾರೆ. ಮತ್ತೆ ಬೋರ್ಡ್ PCB ಒಳ್ಳೆ ಕ್ವಾಲಿಟಿ ಇದೆ. ಬನ್ನಿ ಇವಾಗ ಕೆಲವೊಂದು ಕಾಂಪೋನೆಂಟ್ಸ್ನ ಇನ್ಸ್ಟಾಲ್ ಮಾಡಬೇಕು. ಕೆಪಾಸಿಟರು ಮತ್ತೆ ಬಜರು ಇನ್ಸ್ಟಾಲ್ ಮಾಡಿ ಇದು ಯಾವ ಥರ ಕೆಲಸ ಮಾಡ್ತದೆ ಅಂತ ಟೆಸ್ಟ್ ಮಾಡೋಣ. ವೈರು ಸ್ಪಿನ್ ಔಟ್ ಮಾಡಿ ಆ ಕ್ಲಾಂಪ್ ಬರುತ್ತಲ್ಲ, ಕ್ಲಾಂಪ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ರೆಡ್ ಎರಡಕ್ಕೂ ಇದೇ ಥರ ಇನ್ಸ್ಟಾಲ್ ಮಾಡಿದ್ಮೇಲೆ ಇದಕ್ಕೆ ಬೋಲ್ಟ್ ಸ್ಕ್ರೂ ಇರುತ್ತೆ, ಅದನ್ನು PCBಗೆ ಫಿಟ್ ಮಾಡಿ ಟೈಟ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇದು ಕೆಪಾಸಿಟಿನ ಕರೆಕ್ಟಾಗಿ ಪೊಲಾರಿಟಿ ಸರಿಯಾಗಿ ಇನ್ಸ್ಟಾಲ್ ಮಾಡಿ ಸಾಲ್ಡರಿಂಗ್ ಮಾಡ್ಕೋಬೇಕು. ಇವಾಗ ವೈರ್ ಕನೆಕ್ಷನ್ ಯಾವ ಥರ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಪಾಸಿಟಿವ್ ಲೈನು ಸ್ಪಾಟ್ ವೆಲ್ಡಿಂಗ್ ಒಂದು ಸೈಡು, ಮತ್ತು ಅದೇ ಪಾಸಿಟಿವ್ ಲೈನ್ ಬ್ಯಾಟ್ರಿ ಕನೆಕ್ಷನ್ ಡೈರೆಕ್ಟ್ ಇರುತ್ತೆ. ನೆಗೆಟಿವ್ ಲೈನ್ ಬಂದ್ಬಿಟ್ಟು ಸರ್ಕ್ಯೂಟ್ ಇನ್ಸೈಡಿಂದ ಕಮ್ಯುನಿಕೇಟ್ ಆಗುತ್ತೆ. ಆಂಪಿಯರ್ ಇನ್ಕ್ರೀಸ್ ಆಗಿ ಸ್ಪಾಟ್ ವೆಲ್ಡಿಂಗ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ ಫ್ರೆಂಡ್ಸ್. ಈ PCB ಇನ್ಸೈಡಲ್ಲಿ ಒಳ್ಳೆ ಪವರ್ಫುಲ್ ಆಂಪಿಯರ್ ಕ್ರಿಯೇಟ್ ಆಗುತ್ತೆ. ಇವಾಗ ಇದು ಪೂರ್ತಿ ಫಿಟ್ಟಿಂಗ್ ಆಗಿದೆ. DC-ಯಲ್ಲಿ ಚೆಕ್ ಮಾಡಿ ನೋಡ್ತೀನಿ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಇದೇ ಫಸ್ಟ್ ಟೈಮ್ ಚೆಕ್ ಮಾಡ್ತಾ ಇರೋದು. ಆಗಿಲ್ಲ ಅಂತಂದರೆ ಒಂದ್ಸತಿ ಕಾರ್ ಬ್ಯಾಟ್ರಿ ಚೆಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಇದು ಸಾರ್ಟಿಂಗ್ ತೋರಿಸ್ತಾ ಇದೆ, ಫುಲ್ ಸಾರ್ಟಿಂಗ್ ತೋರಿಸ್ತಾ ಇದೆ. ಇದು ಬೋರ್ಡ್ ಶಾರ್ಟ್ ಇದೆ ಅಂತ ತೋರಿಸ್ತಾ ಇದೆ, ಹಂಗಾಗಿ ಕರೆಕ್ಟಾಗಿ ವಿಡಿಯೋ ಬಂದಿಲ್ಲ. ಇದರಲ್ಲಿ ಯಾವುದು ಶಾರ್ಟಿಂಗ್ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ಪೂರ್ತಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್.